ಹ್ಮ್. ಸರ್ಕಾರ ಅದ್ರ ಸ್ಟ್ಯಾಂಡಿಂದ ಆಚೆ ಬರ್ತಾ ಇಲ್ಲ. ಈಗ ಕ್ಯಾಸ್ಟ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನ್ ಬರುತ್ತೆ? ಇಲ್ಲಿ ಕ್ಯಾಸ್ಟ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಅವರು ಈ ನಾಡಿನ ಮಂತ್ರಿಯಾಗಿ ಕೆಲಸ ಮಾಡೋರು. ಹಿಂದೆ ನಾಡಿನ ಮಂತ್ರಿಯಾಗೇನೆ ಒಂದು ಇಲಾಖೆಯನ್ನ ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು ಅವರಿಗೆ. ಆ ಜವಾಬ್ದಾರಿ ಕೊಟ್ಟಂಥದ್ರಲ್ಲಿ ನಡೆದಿರತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ ಹೌದು 180 ಕೋಟಿ ಅಲ್ಲ 84 ಕೋಟಿ ಅವ್ಯವಹಾರ ಆಗಿದೆ, ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ, ಇದೆಲ್ಲವನ್ನ ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಮಂತ್ರಿ ಏನು ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥಲ್ಲಿ ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯ ಇದೆ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ಇಶ್ಯೂನಲ್ಲಿ. ಯಾತಕ್ಕೆ ಇವರಿಗೆ ಮೊಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ದೀರಿ. ಈಗ ಮತ್ತೆ ಯಾತಕ್ಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ? ಬಹುಶಃ ಕೆಲವರು ಹೇಳ್ತಕ್ಕಂಥ ಪ್ರಕಾರ, ನನಗೇನು ಆ ಮಾಹಿತಿನ ಅದರ ಬಗ್ಗೆ ನಾನು ಡೆಪ್ತ್ ಹೋಗಿಲ್ಲ. ನನ್ನ ಗಮನ ಇರೋದು ಇವತ್ತು ರಾಜ್ಯದಲ್ಲಿ ಬರಗಾಲ, ರೈತರು ಬೆಳೆ ಹಾಕಿಲ್ಲ, ಹಲವಾರು ಭಾಗದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ, ಇದೆಲ್ಲ ಡೈವರ್ಷನ್ ಆಗ್ತಾ ಇದೆ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಏನು ವಿಷಯಗಳ ಚರ್ಚೆ ಆಗಬೇಕಾಗಿತ್ತು ಆ ಚರ್ಚೆಗಳಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಅವಕಾಶಗಳು ಬರಬಾರದು ಅಂತಲೇ ಏನಾದರೂ ಇದು ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಸರ್ಕಾರವು ತೀರ್ಮಾನ ಮಾಡ್ಕೊಂಡೆ ಮೊಂಡತನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ಇಶ್ಯೂಗಳು ಮಾತಾಡೋದಿದೆ. ಬೆಳೆ ವಿಮೆ ಹೆಸರಿನಲ್ಲಿ ರೈತನಿಗೆ ದೋಖ ಆಗ್ತಾ ಇದ್ದಾರೆ, ಮೋಸ ಆಗಿದೆ, ಬೆಳೆ ವಿಮೆ ಹಣ ಬಂದಿಲ್ಲ, ಈಗ ಹಲವಾರು ರೀತಿ ಸಮಸ್ಯೆಗಳಿದೆ. ಇವತ್ತು ರೈತರ ಆತ್ಮಹತ್ಯೆ ವಿಷಯಗಳು ಚರ್ಚೆ ಆಗಬೇಕು. ಇದು ಯಾವುದು ಚರ್ಚೆ ಇಲ್ಲ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಗಮನವೂ ಇಲ್ಲ. ಈ 3 ತಿಂಗಳಾಯ್ತೇನೋ ಗೊತ್ತಿಲ್ಲ. ಈಗ ಈ ರಾಜ್ಯದ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಬಂದು ಯಾವತ್ತಾದರೂ ಒಂದು ದಿನ ಈ ನಾಡಿನ ರೈತರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದು ಏನಾದರೂ 3 ತಿಂಗಳಲ್ಲಿ ಮಾಧ್ಯಮದ ಸ್ನೇಹಿತರನ್ನು ಭೇಟಿ ಮಾಡಿದಾಗ ಎಲ್ಲಾದರೂ ನೀವು ಕೇಳಿದ್ದೀರಾ? ಇಲ್ಲ. ಈ ರಾಜ್ಯದಲ್ಲಿ ಈಗಿನ ಈ ಒಂದು ಸಮಸ್ಯೆ ಬಗ್ಗೆ ನಾವು ಏನು ಮಾಡ್ತೀವಿ, ರೈತರಿಗೆ ಏನು ಆತ್ಮಸ್ಥೈರ್ಯ ತುಂಬಬೇಕು ತುಂಬಿದ್ದಾರೆ. ಬೆಂಗಳೂರು ಸುತ್ತಮುತ್ತಲೇ ಗಿರಿಕೆ ಹೊಡಿತಾವ್ರೆ. ಯಾಕೆಂದರೆ ಅವರ ಜ್ಞಾನ ಇರೋದೆಲ್ಲ ಈ ಒಂದು ಫಲವತ್ತಾದಂಥ ಬೆಳೆ ಬಾಳ್ತಕ್ಕಂಥ ಭೂಮಿಗಳಲ್ಲಿ ಯಾವ ರೀತಿ ನಾನು ವ್ಯವಹಾರ ಮುಂದುವರಿಸ್ಕೋಬೇಕು, ಇದೇ ಅವರಲ್ಲಿ ಇರ್ತಕ್ಕಂಥ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಅಂಶಗಳು ಈಗಿನ 3 ತಿಂಗಳ ಅವರ ಆಡಳಿತ ನೋಡಿದಾಗ.